ಇನ್ನು ರಮ್ಯಾ ಆಸ್ಪತ್ರೆಯೊಂದರಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸವನ್ನ ಮಾಡ್ತಾ ಇದ್ಲು. ಉತ್ತರ ಕನ್ನಡದ ನಾಗೇಂದ್ರ ಮತ್ತು ರಮ್ಯಾ ನಡುವೆ 6 ವರ್ಷಗಳಿಂದ ಪ್ರೀತಿ ಇತ್ತಂತೆ, ಲವ್ ಮಾಡ್ತಾ ಇದ್ರಂತೆ. ಕಳೆದ 6 ವರ್ಷಗಳಿಂದ ಮದುವೆಯ ವಿಚಾರಕ್ಕೆ ರಮ್ಯಾ ಮತ್ತು ನಾಗೇಂದ್ರ ನಡುವೆ ಗಲಾಟೆ ಆಗಿತ್ತು ಅಂತ ಹೇಳಿ ತಿಳಿದು ಬರ್ತಾ ಇದೆ. ಇವತ್ತು ರಮ್ಯಾಳನ್ನ ಆಸ್ಪತ್ರೆಯಿಂದಲೇ ನಾಗೇಂದ್ರ ಕರೆದುಕೊಂಡು ಬಂದಿರ್ತಾನೆ. ಬಲವಂತವಾಗಿ ಬಾಡಿಗೆ ಕಾರಿನಲ್ಲಿ ರಮ್ಯಾಳನ್ನ ಕರೆದುಕೊಂಡು ಹೋಗಿದ್ದ ನಾಗೇಂದ್ರ. ಜಯನಗರದ ಬೈರಸಂದ್ರದ ಬೋವಿ ಕಾಲೋನಿಯಲ್ಲಿ ಈಕೆ ವಾಸ ಇದ್ಲು. ಈಕೆಯ ಸ್ನೇಹಿತೆಯಿಂದ ಹೇಳಿಸಿ ಬಲವಂತವಾಗಿ ಕರೆದೊಯ್ದಿದ್ದಾನೆ. ಆಕೆ ಕಂಪ್ಲೇಂಟ್ ಅನ್ನು ಕೊಟ್ಟಿರೋದು. ರಮ್ಯಾಳ ಸ್ನೇಹಿತೆಯೇ ಬಲವಂತವಾಗಿ ನಾಗೇಂದ್ರ ಆಕೆಯನ್ನ ಕರೆದೊಯ್ದ ಅಂತೇಳಿ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ದೂರನ್ನ ಆಧರಿಸಿ ಸಿದ್ದಾಪುರ ಠಾಣೆಯಲ್ಲಿ ಕಿಡ್ನಾಪ್ ಕೇಸನ್ನು ಕೂಡ ದಾಖಲಿಸಲಾಗಿತ್ತು. ಸದ್ಯ ಗಾಯಾಳು ರಮ್ಯಾಗೆ ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಇಲ್ಲಿ ರಮ್ಯಾ ಆತನ ಜೊತೆ ಇಷ್ಟಪಟ್ಟು ಹೋಗಿದ್ದಲ್ಲ, ಬಲವಂತವಾಗಿ ಪ್ರೀತಿಯಲ್ಲಿದ್ದರೂ ಇಲ್ಲ ಅಂತಲ್ಲ, ಆದರೆ ಮದುವೆ ವಿಚಾರಕ್ಕೆ ಅವ್ರ ನಡುವೆ ಜಗಳ ಆಗಿದೆ. ಬಲವಂತವಾಗಿ ಇವತ್ತು ಕರ್ಕೊಂಡು ಹೋಗಿದ್ದಾನೆ. ಅಂದರೆ ಬಹುಶಃ ನಾಗೇಂದ್ರ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದ, ತನ್ನ ಪ್ರೇಯಸಿಯನ್ನ ಕೊಲೆ ಮಾಡಬೇಕು ಅಂತ ಹೇಳಿ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ದ. ಆ ಕಾರಣಕ್ಕೋಸ್ಕರವೇ ಬಲವಂತವಾಗಿ ಒಂದು ಕಾರನ್ನು ಮಾಡಿಕೊಂಡು, ಬಾಡಿಗೆ ಕಾರನ್ನು ಮಾಡಿಕೊಂಡು ಹೊರಟಿದ್ದ. ಕಾರ್ನ ಚಾಲಕನೇ ಈತನ ರೋಷಾವೇಶವನ್ನು ನೋಡಿ, ಆ ಯುವತಿಯ ಮೇಲೆ ಅಟ್ಯಾಕ್ ಮಾಡಿದ್ದನ್ನು ನೋಡಿ ಕಾರ್ನಿಂದ ಇಳಿದು ಓಡೋಗ್ಬಿಟ್ಟಿದ್ದಾನೆ. ರಮ್ಯಾ ಕೂಡ ತನ್ನ ಮೇಲೆ ಹಲ್ಲೆ ಆಗ್ತಾ ಇದ್ದಂತೆ ಕಾರ್ನಿಂದ ಇಳಿದು ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾಳೆ. ಹಾಗಾಗಿ ಇವತ್ತು ಆಕೆ ಬದುಕುಳಿದಿದ್ದಾಳೆ. ಆಕೆ ಹೋಗ್ತಾ ಇದ್ದಂತೆಯೇ ಅದೇ ಕಾರ್ನಲ್ಲಿ ಕುಳಿತಿದ್ದಂತಹ ನಾಗೇಂದ್ರ ನಾಡಬಾಂಬನ್ನು ಸ್ಫೋಟಿಸಿರೋದು, ಸಜೀವ ದಹನ ಆಗೋಗಿದ್ದಾನೆ. ರಮ್ಯಾ ಇಳಿದು ಹೋಗದೇ ಇದ್ದಿದ್ರೆ ಇವತ್ತು ಆಕೆಯು ಕೂಡ ಅಲ್ಲೇ ಬೂದಿಯಾಗಿರ್ತಾ ಇದ್ಲು. ಆ ಚಾಲಕ ಕೂಡ ಗಲಾಟೆ ಆಗ್ತಾ ಇದ್ದಂತೆ ಹೆದರ್ಕೊಂಡು ಓಡಿ ಹೋಗಿದ್ದ. ಇಲ್ಲ ಅಂದರೆ ಆತನ ಪರಿಸ್ಥಿತಿ ಏನು? ಅಥವಾ ಈ ರೀತಿ ಗಲಾಟೆ ಆಗೋದಕ್ಕೂ ಮೊದಲೇ ಕಾರ್ನಲ್ಲಿ ರಮ್ಯಾ ಬಂದು ಕುಳಿತುಕೊಳ್ತಾ ಇದ್ದಂತೆಯೇ ನಾಡಬಾಂಬನ್ನು ಈ ನಾಗೇಂದ್ರ ಸ್ಫೋಟಿಸಿದ್ದ ಅಂದರೆ 3 ಪ್ರಾಣ ಬಲಿಯಾಗಿರೋದು ಅಲ್ಲಿ. ಇವರ ಪ್ರೀತಿಯ ವಿಚಾರದಲ್ಲಿ, ಮದುವೆಯ ವಿಚಾರಕ್ಕೋಸ್ಕರ ಇವರಿಬ್ಬರ ನಡುವೆ ಗಲಾಟೆ ಆಗಿತ್ತಂತೆ. ಆ ವಿಚಾರಕ್ಕೆ ಜೀವವನ್ನೇ ತೆಗೆಯೋದಕ್ಕೆ ಡಿಸೈಡ್ ಮಾಡಿಕೊಂಡು ಬಂದಂತೆ ಇದೆ ನಾಗೇಂದ್ರ. ಆದರೆ ತಾನು ತಂದಂತಹ ನಾಡಬಾಂಬ್ಗೆ ಬಲಿಯಾಗಿದ್ದಾನೆ, ಸಜೀವ ದಹನವಾಗಿದ್ದಾನೆ ನಾಗೇಂದ್ರ. ಈ ಘಟನೆಯಲ್ಲಿ ತುಮಕೂರಿನ ಬಳಿ ನಡೆದಿರುವಂತಹ ಘಟನೆ ಇದು. ಉತ್ತರ ಕನ್ನಡ ಮೂಲದ ನಾಗೇಂದ್ರ ಹಾಗೆ ಈ ರಮ್ಯಾ ಖಾಸಗಿ ಆಸ್ಪತ್ರೆಯಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂಥವರು. ಆಕೆ ಕೆಲಸ ಮಾಡ್ತಾ ಇದ್ದ ಆಸ್ಪತ್ರೆಯ ಬಳಿಗೆ ಹೋಗಿ ಕರೆದುಕೊಂಡು ಹೋಗಿದ್ದಾನೆ. ಜಯನಗರದ ಬಳಿ ವಾಸ ಇದ್ರು ಇವರು. ರಮ್ಯಾ ಸ್ನೇಹಿತೆ ಪೊಲೀಸರಿಗೆ ಒಂದು ದೂರನ್ನು ಕೊಡ್ತಾರೆ. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಆ ದೂರು ದಾಖಲಾಗಿದೆ. ನನ್ನ ಸ್ನೇಹಿತೆಯನ್ನ ಆಕೆಯ ಪ್ರೇಮಿಯೇ ಬಲವಂತವಾಗಿ ಕರೆದೊಯ್ದಿದ್ದಾನೆ, ಆಕೆಗೆ ಇಷ್ಟ ಇಲ್ಲದೇ ಇದ್ರೂ ಕೂಡ ಕರೆದುಕೊಂಡು ಹೋಗಿದ್ದಾನೆ ಅಂತೇಳಿ ಆಕೆ ಕಂಪ್ಲೇಂಟನ್ನು ಕೊಟ್ಟಾಗ ನಾಗೇಂದ್ರನ ವಿರುದ್ಧ ಒಂದು ಕಿಡ್ನಾಪ್ ಕೇಸ್ ಕೂಡ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.